ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಮುಡಿಗೇರಿಸಿ ಜಿಲ್ಲೆ. ಎಸ್ಟಿ ವಿಭಾಗ ಪ್ರಥಮ ರ್ಯಾಂಕ್ ಕುಂಬಳೆ ನಾಯ್ಕಾಪಿನ ಅವಿನಾಶ್ಗೆ. ಹೋಟೆಲು ದರ ಏಕೀಕರಣಕ್ಕೆ ಪ್ರತಿಭಟನೆ. 29ರಂದು ರಾಜ್ಯ ವ್ಯಾಪ್ತಿ ಹೋಟೆಲ್ ಬಂದ್. ಮುಳಿಯಾರನ್ನು ಕಾರ್ಗತ್ತಲೆಗೆ ತಳ್ಳಿ ವಿದ್ಯುತ್ ಇಲಾಖೆ. ತೀವ್ರಗೊಂಡ ಜನಾರೋಷ. ಮುಸ್ಲಿಂ ಲೀಗ್ ವ್ಯಾಪಾರಿ ಸಮಿತಿಯಿಂದ ಚರ್ಕಳ ವಿದ್ಯುತ್ ಕಚೇರಿ ಮುಂದೆ ಪ್ರತಿಭಟನೆ. ಭವನಶ್ರೀ ಸಾಲ ಬ್ಯಾಂಕಿಗೆ ಮೊತ್ತ ವಿತರಣೆ. ಕುಟುಂಬಶ್ರೀ ಸದಸ್ಯರ ಭೂ ದಾಖಲೆ 1 ವಾರದಲ್ಲಿ ಮರಳಿಕೆ. ವಾರ್ತೆಗಳು ವಿವರವಾಗಿ. ಕೇರಳ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಲಾಗಿದ್ದು, ಕಾಸರಗೋಡು ಜಿಲ್ಲೆಗೆ ಪ್ರಥಮ ರ್ಯಾಂಕಿನ ಗರಿಮೆ. ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆ ಪರಿಶಿಷ್ಟ ವರ್ಗ ವಿಭಾಗದಲ್ಲಿ ಜಿಲ್ಲೆಯ ಕುಂಬಳೆ ಸಮೀಪದ ನಾರಾಯಣಮಂಗಲ ನಿವಾಸಿ ಅವಿನಾಶ್ ಪ್ರಥಮ ರ್ಯಾಂಕ್ ಅನ್ನು ಮುಡಿಗೇರಿಸಿದ್ದಾನೆ. ಅನಿರೀಕ್ಷಿತವಾಗಿ ಅವಿನಾಶ್ಗೆ ರ್ಯಾಂಕ್ ಒಲಿದ ಸಿಹಿ ಸುದ್ದಿ ಬಂದಿತ್ತು. ಮಂಗಳವಾರ ಮಧ್ಯಾಹ್ನ ಕೇರಳ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆ ಫಲಿತಾಂಶ ಘೋಷಣೆಯಾಗಿದ್ದರೂ ಅಪರಾಹ್ನ ಸುದ್ದಿ ಮಾಧ್ಯಮದವರು ಈತನ ನಂಬರಕ್ಕೆ ಫೋನ್ ಹಾಯಿಸಿ ತಿಳಿಸಿದಾಗಲಷ್ಟೇ ಪ್ರಥಮ ರ್ಯಾಂಕ್ ದೊರೆತಿರುವ ಮಾಹಿತಿ ಅರಿವಾಗಿತ್ತು. ಅಷ್ಟರಲ್ಲೇ ನಾರಾಯಣಮಂಗಲದ ಮನೆ ಮುಂದೆ ಪತ್ರಿಕಾ ದೃಶ್ಯ ಮಾಧ್ಯಮದವರು ನೆರೆದಿದ್ದರು. ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪಿಸಿಎಂಸಿ ವಿಷಯದಲ್ಲಿ ಪಿಯುಸಿ ವ್ಯಾಸಂಗ ಮುಗಿಸಿದ ಅವಿನಾಶ್ ಕೇರಳ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆ ಬರೆದಿದ್ದ. ಪರೀಕ್ಷೆ ಸುಲಭವಾಗಿತ್ತು. ಉತ್ತಮ ಅಂಕ ನಿರೀಕ್ಷಿಸಿದ್ದೆ. ಆದರೆ ರ್ಯಾಂಕ್ ದೊರಕುವ ಯೋಚನೆ ಇರಲಿಲ್ಲ ಎನ್ನುತ್ತಾನೆ ಅವಿನಾಶ್ ಮುಗ್ಧನಾಗಿ. എഞ്ചിനീയറിംഗിൽ ഇൻട്രസ്റ്റ് സർക്യൂട്ട്സ് അങ്ങനെ ഏത് മേഖലയിലാണ് താല്പര്യം? ഇലക്ട്രോണിക്സ് ആൻഡ് കമ്മ്യൂണിക്കേഷൻ. ഭാവിയിൽ ഏത് തരത്തിലുള്ള എഞ്ചിനീയർ ആവണമെന്നാണ് ആഗ്രഹിക്കുന്നത്? ഏത് മേഖലയിലാണ്? ഇലക്ട്രോണിക്സ് ആൻഡ് കമ്മ്യൂണിക്കേഷൻ എഞ്ചിനീയറിംഗ്. ടെലികമ്മ്യൂണിക്കേഷൻ. ಕೇರಳ ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರ್ ಆಗಿರುವ ನಾರಾಯಣಮಂಗಲ ನಿವಾಸಿ ಈಶ್ವರ ಕುಡಿಯ ಹಾಗೂ ಮನೆಯೊಡತಿ ವಸಂತಿಕೆ ದಂಪತಿಯರ 2 ಮಕ್ಕಳಲ್ಲಿ ಕಿರಿಯವನಾದ ಅವಿನಾಶ್ ಚಿಕ್ಕಂದಿನಿಂದಲೇ ಕಲಿಕೆಯಲ್ಲಿ ಬಹಳ ಜಾಣನಾಗಿದ್ದಾರೆ ಎನ್ನುತ್ತಾರೆ ತಂದೆ. ಅವಿನಾಶ್ನ ಅಕ್ಕ ಅಕ್ಷತಾಳು 3ಯ ವರ್ಷ ಬಿಎಸ್ಸಿ ಕೃಷಿ ವಿಭಾಗ ವಿದ್ಯಾರ್ಥಿನಿಯಾಗಿದ್ದಾಳೆ. ತನಗೆ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಕಲಿಯುವ ಆಸಕ್ತಿ ಇರುವುದಾಗಿ ಅವಿನಾಶ್ ಹೇಳುತ್ತಾನೆ. ರ್ಯಾಂಕ್ನ ಸುದ್ದಿ ಅರಿತು ಸ್ಥಳೀಯ ಶಾಸಕ ಪಿಬಿ ಅಬ್ದುಲ್ ರಜಾಕ್ ಸಹಿತ ಪ್ರಮುಖರು ಮನೆಗೆ ತಲುಪಿ ಅಭಿನಂದಿಸಿದ್ದಾರೆ. ಸರ್ಕಾರದ ನೀತಿಯನ್ನು ಪ್ರತಿಭಟಿಸಿ ಕೇರಳದ ಹೋಟೆಲು ಮಾಲಕರು ಈ ತಿಂಗಳ 29ರಂದು ರಾಜ್ಯವ್ಯಾಪಿಯಾಗಿ ಹೋಟೆಲು ಮುಚ್ಚಿ ಪ್ರತಿಭಟನೆ ನಡೆಸಲಿದ್ದಾರೆ. ಹೋಟೆಲುಗಳ ದರ ಏಕೀಕರಣ ನೀತಿಯನ್ನು ಪ್ರತಿಭಟಿಸಿ ಮುಷ್ಕರ ನಡೆಸುವುದಾಗಿಯೂ ಸರ್ಕಾರದ ಈ ಕ್ರಮವು ಜನಸಾಮಾನ್ಯರ ಆಹಾರ ಸ್ವಾತಂತ್ರ್ಯದ ಹರಣವಾಗಿರುವುದಾಗಿಯೂ ಕೇರಳ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೇರಳದಲ್ಲಿ ಅತ್ಯಧಿಕ ಮಂದಿ ಆಶ್ರಯಿಸುವ ವಲಯ ಹೋಟೆಲ್ ಆಗಿದೆ. ರಾಜ್ಯದ 1.5 ಲಕ್ಷದಷ್ಟು ಮಧ್ಯಮ ವರ್ಗ ಹೋಟೆಲುಗಳಲ್ಲಿ 1.5 ಕೋಟಿಯಷ್ಟು ಮಂದಿ ದಿನನಿತ್ಯ ಆಶ್ರಯಿಸುತ್ತಾರೆ. ಹಾಗಿದ್ದು ಈ ವಲಯವನ್ನು ಸರ್ಕಾರ ನಿರ್ಲಕ್ಷ್ಯದಿಂದ ಕಾಣುತ್ತಿದೆ. ಯಾವುದೇ ರೀತಿಯ ನೆರವು ಪ್ರೋತ್ಸಾಹ ಈ ವಲಯಕ್ಕೆ ದೊರೆಯುತ್ತಿಲ್ಲ. ಈ ನಡುವೆ ಎಲ್ಲ ಹೋಟೆಲುಗಳು ಆಹಾರ ಪದಾರ್ಥಗಳಿಗೆ ದರ ಏಕೀಕರಿಸಬೇಕೆಂಬ ಕಾನೂನನ್ನು ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ. ಇದು ಜನಸಾಮಾನ್ಯರ ಆಹಾರ ಸ್ವಾತಂತ್ರ್ಯದ ಮೇಲಿನ ಸವಾರಿಯಾಗಿದೆ. ತಮಗೆ ಬೇಕಾದ ರೀತಿಯ ದರದ ಆಹಾರ ಆಯ್ಕೆಗೆ ಜನರಿಗೆ ಅಧಿಕಾರವಿರುವಾಗ ಸರ್ಕಾರದ ಈ ಕಾನೂನು ನ್ಯಾಯಸಮ್ಮತವಲ್ಲ. ಅಲ್ಲದೆ ಪ್ರತಿದಿನ ಎಂಬಂತೆ ತರಕಾರಿ ಸಹಿತ ಸಾಮಗ್ರಿಗಳ ದರ ಏರಿಕೆಯೂ ಆಗುತ್ತಿದ್ದು, ಹೀಗಿರುವಾಗ ದರ ಏಕೀಕರಣ ಹೇಗೆ ಸಾಧ್ಯವೆಂದು ಪ್ರಶ್ನಿಸಿದರು. ಸರ್ಕಾರದ ಈ ನಿಲುವನ್ನು ಪ್ರತಿಭಟಿಸಿ ಈ ತಿಂಗಳ 29ರಂದು ರಾಜ್ಯವ್ಯಾಪಿಯಾಗಿ ಹೋಟೆಲ್ ಮುಚ್ಚಿ ಪ್ರತಿಭಟಿಸುವುದಾಗಿಯೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ರೀತಿಯ ಹೋರಾಟ ನಡೆಸುವುದಾಗಿಯೂ ಎಚ್ಚರಿಸಿದರು. നിത്യോപയോഗ സാധനങ്ങൾക്ക് ഇങ്ങനെ ഒരു നിജപ്പെടുത്തിയ ഒരു വിലയില്ല. ഞങ്ങൾ ഇന്നൊക്കെ മാർക്കറ്റ് പോകുമ്പോൾ ഇന്നലെ മാർക്കറ്റ് പോകുമ്പോഴുള്ള വിലയല്ല ഇന്ന് ഞങ്ങൾക്ക് കിട്ടുന്നത്. അങ്ങനെ വരുമ്പോൾ നിത്യോപയോഗ സാധനങ്ങൾക്ക് ഒരു യാതൊരു ഇതും ഇല്ലാതെ ഞങ്ങൾ മാത്രം ആ ഒരു റേറ്റിന് പോകണം എന്ന് പറയുമ്പോൾ അതൊരു പൊരുത്തപ്പെടാത്തൊരു സംഗതിയാണ്. അതിന് ഞങ്ങൾ ഈ സമര മാർഗങ്ങൾ ഈ 29ന് സെക്രട്ടറി നാളിൽ ധർണയുണ്ട്. ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಪಿಸಿ ಬಾವಾ, ಕಾರ್ಯಾಧ್ಯಕ್ಷ ಎನ್ ಅಬ್ದುಲ್ಲತಾಶ್, ಪ್ರಧಾನ ಕಾರ್ಯದರ್ಶಿ ನಾರಾಯಣ ಪೂಜಾರಿ, ಕೆಎಚ್ ಅಬ್ದುಲ್ಲಾ, ಎಕೆ ಬಶೀರ್ ಮೊದಲಾದವರು ಉಪಸ್ಥಿತರಿದ್ದರು. ಮುಳಿಯಾರು ಪಂಚಾಯತ್ ವ್ಯಾಪ್ತಿ ಪ್ರದೇಶದಲ್ಲಿ ನಿರಂತರ ವಿದ್ಯುತ್ ಕೈಗೂಡುತ್ತಿರುವುದನ್ನು ಪ್ರತಿಭಟಿಸಿ ಚರ್ಕಳ ವಿದ್ಯುತ್ ವಿಭಾಗೀಯ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿಯ ಮುಳಿಯಾರು ಘಟಕ ಸಮಿತಿ ನೇತೃತ್ವದಲ್ಲಿ ನಡೆಸಲಾದ ಮುತ್ತಿಗೆ ಚಳವಳಿಯಲ್ಲಿ ಅಪಾರ ಸಂಖ್ಯೆಯ ಮಂದಿ ಭಾಗವಹಿಸಿದರು.
ನಿರಂತರ ಸಂಭವಿಸುತ್ತಿರುವ ವಿದ್ಯುತ್ ಕಣ್ಣಾಮುಚ್ಚಾಲೆ ಸಮಸ್ಯೆ ತಕ್ಷಣ ಪರಿಹರಿಸಬೇಕು. ಬೋವಿಖಾನ ಕೇಂದ್ರೀಕರಿಸಿ ವಿದ್ಯುತ್ ವಿಭಾಗೀಯ ಕಚೇರಿ ಕಾರ್ಯಾರಂಭಿಸಬೇಕು. ಹೆಚ್ಚಿನ ಟ್ರಾನ್ಸ್ಫಾರ್ಮರ್ಗಳನ್ನು ಸ್ಥಾಪಿಸಿ ಮುಳಿಯಾರಿನ ವೋಲ್ಟೇಜ್ ಅಭಾವ ಪರಿಹರಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಮುಷ್ಕರ ನಡೆಸಲಾಗಿದೆ. ಮುಷ್ಕರವನ್ನು ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಜೋಸ್ ತಯ್ಯಲ್ ಉದ್ಘಾಟಿಸಿದರು. അറിയാമായിരിക്കും 3000 കോടി രൂപയാണ് കഴിഞ്ഞ കൊല്ലം ഇലക്ട്രിസിറ്റി ബോർഡ് പിരിച്ചെടുക്കാനുള്ളത്. നിങ്ങളുടെ ആരുടെയും കടയിൽ ഒരു ബില്ല് അടച്ചില്ലെങ്കിൽ ഇവർ ഉടനെ വന്നിട്ട് ഫീസ് ഈ ഉദ്യോഗസ്ഥൻ പുരിയല്ല നിങ്ങളുടെ കടയിൽ വന്ന് ബില്ലടച്ചില്ലെങ്കിൽ ഇവർ ഉടനെ വന്നിട്ട് നിങ്ങളുടെ ഫീസ് ഊരിയിട്ട് പറയും ബില്ലടച്ചില്ല, ബില്ലടച്ചിട്ട് കൊണ്ടുവന്ന് കാണിച്ചാൽ ഫീസ് കൊണ്ടുവന്ന് കിട്ടിത്തരാമെന്ന് പറയും. അത്രമാത്രം സ്ട്രിക്റ്റ് ആയിട്ട് നിയമം നടപ്പിലാക്കുന്ന ഈ ബോർഡ് കേരളത്തിൽ 3000 കോടി രൂപ കുടിശ്ശിക പിടിച്ചു വെച്ചിരിക്കുന്നത്. വാട്ടർ സപ്ലൈ ഗവൺമെന്റിന്റെ സാധനമാണ്. നമുക്ക് വെള്ളം തരുന്ന വാട്ടർ സപ്ലൈ 254 കോടി രൂപ അടയ്ക്കാനുണ്ട്. ഗവൺമെന്റ് സെക്ടറുകളിൽ ഏതാണ്ട് 300 കോടി രൂപ അടയ്ക്കാനുണ്ട്. പ്രൈവറ്റ് സെക്ടറിൽ ഏതാണ്ട് 450 കോടിയോളം പൈസ അടയ്ക്കാനുണ്ട്. പ്രിയപ്പെട്ടവരെ, ആര് പൈസ അടയ്ക്കുന്നത്? ಘಟಕಾಧ್ಯಕ್ಷ PMA ಅಬ್ದುಲ್ ರಹಮಾನ್ ಅಧ್ಯಕ್ಷತೆ ವಹಿಸಿದರು. ಭಾಸ್ಕರನ್ ಚೇಡಿಕಾನ, ಶರೀಫ್, ಅಶೋಕನ್ ನಂಬ್ಯಾರ್, ಇಕ್ಬಾಲ್, ಹಂಸಾ ಮೊದಲಾದವರು ಮಾತನಾಡಿದರು. ಸಮಿತಿ ನೇತೃತ್ವದಲ್ಲೂ ಮುಷ್ಕರ ನಡೆಸಲಾಯಿತು. ಚೆರ್ಕಳಪೇಟೆಯಿಂದ ವಿದ್ಯುತ್ ಕಚೇರಿಗೆ ಹೊರಟ ಜಾಥಾದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಬಳಿಕ ಧರಣಿ ಮುಷ್ಕರವನ್ನು ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ചെർക്കളം അബ്ദുള്ള ഉദ്ഘാಟಿಸಿದರು. വൈദ്യുതി ഓഫീസ് ജനങ്ങളുടെ കാര്യം നിർവഹിക്കുന്നതിന് വേണ്ടിയാണ്. അതിനുവേണ്ടിയാണ് ഉദ്യോഗസ്ഥന്മാരെ നിയമിക്കുന്നത്. ആ ഉദ്യോഗസ്ഥന്മാർ ഇത്തരം വികാരപരമായ സമീപനം സ്വീകരിച്ചാൽ അവശ്യ വസ്തുവായ വൈദ്യുതി എങ്ങും കിട്ടാതെ ജനജീവിതം ദുസ്സഹമാകുന്ന പ്രയാസകരമായ അവസ്ഥാവിശേഷം നമ്മുടെ നാട്ടിലുണ്ടാകും. അത് മാറ്റിയെടുക്കേണ്ട ബാധ്യതയും ഉത്തരവാദിത്വവും ഉദ്യോഗസ്ഥന്മാർക്കുണ്ട്. അത് യാഥാർത്ഥ്യത്തോടു കൂടി നിർവഹിക്കാൻ ഉദ്യോഗസ്ഥന്മാർ തയ്യാറാകണം എന്ന സന്ദർഭത്തിൽ അഭ്യർത്ഥിക്കുകയാണ്. ಯೂತ್ ಲೀಗ್ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ಲಾ ಕುಂಜಿ ಚೆರ್ಕಳ ಅಧ್ಯಕ್ಷತೆ ವಹಿಸಿದರು. ನಾಯಕರಾದ BK ಅಬ್ದುಲ್ ಸಮದ್, CT ರಿಯಾಜ್, ಸಿದ್ದಿಕ್, ಹಾರಿಸ್ ಪಟ್ಲ, ನಾಸಿರ್ ಮೊದಲಾದವರು ಮಾತನಾಡಿದರು. ಪರಿಸರ ನಾಶದಿಂದ ಮಾನವನ ನೆಲೆಯೇ ಗಂಡಾಂತರಕ್ಕೆ ಬಿದ್ದಿರುವ ಹಿನ್ನೆಲೆಯಲ್ಲಿ ನಾಡನ್ನು ಹಸಿರುಮಯಗೊಳಿಸಲು ಮಹಿಳೆಯರು ಮುಂದಾಗಬೇಕೆಂದು ಮುಸ್ಲಿಂ ಲೀಗ್ ರಾಜ್ಯ ಉಪಾಧ್ಯಕ್ಷ ಕುಟ್ಟಿ ಅಹಮದ್ ಕುಟ್ಟಿ ಕರೆಯಿತ್ತರು. ಮುಸ್ಲಿಂ ಲೀಗ್ ಪರಿಸರ ಸಪ್ತಾಹ ಚಟುವಟಿಕೆಗಳ ಅಂಗವಾಗಿ ವನಿತಾ ಲೀಗ್ನ ರಾಜ್ಯ ಸಮಿತಿಯು ಕಾಸರಗೋಡಿನಲ್ಲಿ ನಡೆಸಿದ ಪರಿಸರ ಸೌಹಾರ್ದ ಸಂಗಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪರಿಸರ ನಾಶ ತಡೆಯಿಂದ ಪ್ರಪಂಚಕ್ಕೆ ಉಳಿಗಾಲವಿಲ್ಲವೆಂದು ಅವರು ಹೇಳಿದರು. എനിക്ക് വളരെ വ്യക്തമായി ആധികാരികമായി തന്നെ പറയാൻ കഴിയും, വനിതാ പ്രസിഡന്റുമാര് ആണുങ്ങളെക്കാൾ മുമ്പിലാണ്. അത് ഒരു വ്യക്തമായി പറയാൻ കഴിയും. എന്റെ നിയോജക മണ്ഡലത്തിലെ വനിതാ പ്രസിഡന്റുമാര് അവർ കൊണ്ടുവരുന്ന പ്രൊജക്ടുകൾ എന്റെ നിയോജക മണ്ഡലത്തിലെ പല പദ്ധതികളും കൊണ്ടുവരുമ്പോൾ അവർ നടത്തുന്ന പ്രവർത്തനങ്ങൾ അവർക്ക് ഈ ഏറ്റെടുത്ത ഉത്തരവാദിത്വം നന്നായി നിർവഹിക്കണം എന്നുള്ള നിർബന്ധങ്ങളും. ಕಾರ್ಯಕ್ರಮದಲ್ಲಿ ವನಿತಾ ಲೀಗ್ ರಾಜ್ಯಾಧ್ಯಕ್ಷೆ ಕಮರುನ್ನೀಸಾ ಅನ್ವರ್ ಅಧ್ಯಕ್ಷತೆ ವಹಿಸಿದರು. ಮುಸ್ಲಿಂ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MC ಕಮರುದ್ದೀನ್ ಪ್ರತಿಜ್ಞೆ ಬೋಧನೆಗೈದರು. ರಮೇಶ್ ಕಾವಿಲ್ ತರಗತಿ ನಡೆಸಿದರು. ಜನಪ್ರತಿನಿಧಿಯಾಗಿ 20 ವರ್ಷ ಪೂರ್ತಿಗೊಳಿಸುತ್ತಿರುವ ಕಾಸರಗೋಡು ನಗರಸಭಾ ಸದಸ್ಯೆ ಬಿ ಫಾತಿಮಾ ಇಬ್ರಾಹಿಂ ಅವರನ್ನು ಈ ಸಂದರ್ಭದಲ್ಲಿ ಲೀಗ್ ಜಿಲ್ಲಾಧ್ಯಕ್ಷ ಚೆರ್ಕಳಂ ಅಬ್ದುಲ್ಲಾ ಅಭಿನಂದಿಸಿದರು. ಮಾಜಿ ಸಚಿವ CT ಅಹಮದ್ ಅಲಿ, ನ್ಯಾಯವಾದಿ ನೂರ್ ಬಿನಾ ರಶೀದ್, ಶಾಸಕರಾದ NA ನೆಲ್ಲಿಕುನ್ನು, PB ಅಬ್ದುಲ್ ರಸಾಕ್, ನಗರಸಭಾಪತಿ TE ಅಬ್ದುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ಕುಟುಂಬಶ್ರೀ ಕಾರ್ಯಗತಗೊಳಿಸುವ ಭವನಶ್ರೀ ಯೋಜನೆಯಲ್ಲಿ ಸಾಲದ ಬಾಕಿ ಬಾಬ್ತು ರೂಪದಲ್ಲಿ 72 ಲಕ್ಷ ರೂಪಾಯಿಗಳನ್ನು ಜಿಲ್ಲೆಯ 10 ಸಹಕಾರಿ ಬ್ಯಾಂಕ್ಗಳಿಗೆ ವಿತರಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಜರುಗಿದ ಸಮಾರಂಭದಲ್ಲಿ ಮೊತ್ತ ವಿತರಿಸಲಾಯಿತು. ಶಾಸಕ NA ನೆಲ್ಲಿಕುನ್ನು ಅವರು ಮೊತ್ತ ವಿತರಣೆ ನೆರವೇರಿಸಿದರು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ PP ಶ್ಯಾಮಲಾದೇವಿ ಅಧ್ಯಕ್ಷತೆ ವಹಿಸಿದರು. ಜಿಲ್ಲೆಯಲ್ಲಿ ಇದರ ಸೌಲಭ್ಯವು 256 ಮಂದಿ ಫಲಾನುಭವಿಗಳಿಗೆ ದೊರೆತಿದೆ. ಜಿಲ್ಲೆಯಲ್ಲಿ ಭವನಶ್ರೀ ಸಾಲ ಬಾಕಿ ರೂಪದಲ್ಲಿ ಬ್ಯಾಂಕ್ಗಳಿಗೆ 1,20,00,000 ರೂಪಾಯಿ ನೀಡಲು ಬಾಕಿ ಇದೆ. ಈ ಪೈಕಿ ಇದೀಗ 72 ಲಕ್ಷ ರೂಪಾಯಿ ವಿತರಿಸಲಾಯಿತು. ಉಳಿದ ಮೊತ್ತವನ್ನು 6 ಕಂತುಗಳಾಗಿ ಬ್ಯಾಂಕ್ಗಳಿಗೆ ನೀಡಲು ತೀರ್ಮಾನಿಸಿರುವುದಾಗಿಯೂ ಈ ಪೈಕಿ ಬ್ಯಾಂಕ್, ಕುಟುಂಬಶ್ರೀ ಹಾಗೂ ಸರ್ಕಾರವು ಒಡಂಬಡಿಕೆಗೆ ಸಹಿ ಹಾಕಿರುವುದಾಗಿಯೂ ಅಧಿಕೃತರು ತಿಳಿಸಿದ್ದಾರೆ. ಜಿಲ್ಲೆಯ ಭವನಶ್ರೀ ಫಲಾನುಭವಿಗಳಿಗೆ ಈ ವಾರದಲ್ಲೇ ಒತ್ತೇರಿಸಿರುವ ಸ್ಥಳದ ಹಕ್ಕುಪತ್ರ ಸಹಿತ ದಾಖಲೆಗಳನ್ನು ಬ್ಯಾಂಕ್ಗಳು ಮರಳಿಸಲಿವೆ. ಕುಟುಂಬಶ್ರೀ ಸದಸ್ಯರಿಗೆ ಮನೆ ನಿರ್ಮಾಣಕ್ಕೆ ಕುಟುಂಬಶ್ರೀ ಮೂಲಕ ಸಾಲ ನೀಡುವ ಯೋಜನೆಯೇ ಭವನಶ್ರೀ ಸಾಲ ಯೋಜನೆ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಭವನಶ್ರೀ ಸಾಲ ಬಾಕಿಯನ್ನು 2 ವರ್ಷಗಳ ಹಿಂದೆ ಸರ್ಕಾರ ಮನ್ನಾಗೊಳಿಸಿತ್ತು.
ಮನೆಯಲ್ಲಿ ದಾಸ್ತಾನಿರಿಸಿದ್ದ 36 ಬಾಟ್ಲಿ ಗೋವಾ ನಿರ್ಮಿತ ವಿದೇಶಿ ಮದ್ಯ ಸಹಿತ ಯುವಕನನ್ನು ಸೆರೆ ಹಿಡಿಯಲಾಗಿದೆ. ನಗರದ ನುಳ್ಳಿಪಾಡಿ ಚೆನ್ನಿಕೆರೆ ನಿವಾಸಿ 40 ವರ್ಷ ಪ್ರಾಯದ ಪ್ರಕಾಶ್ ಯಾನೆ ದಿನೇಶ ಬಂಧಿತ. ಶ್ಯಾಡೋ ತಂಡದ ನೆರವಿನೊಂದಿಗೆ ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಶಾಲೆಗೆ ತೆರಳಲು ಹೊರಟು ನಿಂತ 14ರ ಹರೆಯದ ಬಾಲಕಿ ಮನೆಯಂಗಳದಲ್ಲೇ ಕುಸಿದು ಬಿದ್ದು ಮೃತಪಟ್ಟ ದುರ್ಘಟನೆಯು ಇಡೀ ನಾಡನ್ನು ಕಂಬನಿಯಲ್ಲಿ ತೇಲಾಡಿಸಿದೆ. ಕುಂಜತೂರು ತೂಮಿನಾಡು ಬಳಿಯ ಕುಕ್ಕಾಜೆ ಎಂಬಲ್ಲಿ ಮಂಗಳವಾರ ಪೂರ್ವಾಹ್ನ 14ರ ಹರೆಯದ ಸೈನಬತ್ ಸುಮಯ್ಯ ಎಂಬಾಕೆ ದಾರುಣ ಅಂತ್ಯ ಸಂಭವಿಸಿದೆ. ಕುಕ್ಕಾಜೆಯ ಬಶೀರ್ ಸುಲೇಖಾ ದಂಪತಿಯ ಪುತ್ರಿಯಾದ ಬಾಲಕಿಯು ಕಳೆದೊಂದು ವರ್ಷದಿಂದ ಕಾಯಿಲೆ ಪೀಡಿತಳಾಗಿದ್ದು ನಿರಂತರ ಚಿಕಿತ್ಸೆ ಪಡೆಯುತ್ತಿದ್ದಳು. ಹಾಗಿದ್ದು ಕಲಿಕೆಯನ್ನು ಮುಂದುವರಿಸಿರುವ ಈಕೆಯು ಕುಂಜತ್ತೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾಳೆ. ಮಂಗಳವಾರ ಪೂರ್ವಾಹ್ನ ಎಂದಿನಂತೆಯೇ ಶಾಲೆಗೆ ಹೊರಟು ಅಂಗಳ ಬಳಿ ತಲುಪಿದಾಗ ದಿಢೀರನೆ ಕುಸಿದು ಬಿದ್ದಿದ್ದಳು. ಮನೆ ಮಂದಿ ಆಸ್ಪತ್ರೆಗೆ ಸೇರಿಸುವ ಯತ್ನ ನಡೆಸಿದರೂ ಫಲಕಾರಿಯಾಗಲಿಲ್ಲ. ಸುಮಯ್ಯ, ಸುಹೈಲ್, ಸವಾದ್, ಅಫ್ಸಿಯಾ ಸಹೋದರರು. ಕಲಿಕೆಯಲ್ಲಿ ಜಾಣೆಯಾಗಿದ್ದ ಸುಮಯ್ಯಾಳ ಮರಣ ಶಿಕ್ಷಕರನ್ನು ಸಹಪಾಠಿಗಳನ್ನು ಕಂಗೆಡಿಸಿದ್ದು, ಸಹಪಾಠಿಗಳು ತಲುಪಿ ಅಂತಿಮ ನಮನ ಸಲ್ಲಿಸಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿರುವ ವಿದ್ಯಾರ್ಥಿಗಳಿಗೆ ಪಠನೋಪಕರಣ ನೀಡುವ ಮೂಲಕ ಸಾಮಾಜಿಕ ಸಂಘಟನೆಗಳು ಗಮನ ಸೆಳೆದಿವೆ. ಬೋವಿಖಾನ ಪೊವ್ವಲ್ನ ಮೆಹಬೂಬ್ ಮಿಲ್ಲತ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಪೊವ್ವಲ್ ವೈಟ್ ಮೂನ್ ಕಲಾ ಕ್ರೀಡಾ ವೇದಿಕೆಯ ಜಂಟಿ ಆಶ್ರಯದಲ್ಲಿ ಪೊವ್ವಲ್ ಮಾಪಿಳ್ಳಿ ಶಾಲೆ ವಿದ್ಯಾರ್ಥಿಗಳಿಗೆ ಬ್ಯಾಗ್, ಕೊಡೆ, ಊಟದ ತಟ್ಟೆ ಸಹಿತ ಪರಿಕರಗಳನ್ನು ವಿತರಿಸಲಾಯಿತು. ಶಾಲಾ ಪರಿಸರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಸೌಲಭ್ಯ ದೊರೆಯಿತು. ಕಾರ್ಯಕ್ರಮವನ್ನು ಮುಳಿಯಾರ್ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಎನ್ ಹನೀಫಾ ಉದ್ಘಾಟಿಸಿದರು. അങ്ങനെയുള്ള പ്രവർത്തനങ്ങൾ ബാക്കിയുള്ള ക്ലബ്ബുകളും അതുപോലെ നമ്മുടെ നാട്ടിലെ സന്നദ്ധ സംഘടനകളും പ്രവർത്തിച്ചാൽ മാത്രമേ നമ്മുടെ നാട്ടിൽ വിദ്യാഭ്യാസമായാലും ബാക്കിയുള്ള ഏത് കാര്യത്തിലും നമുക്ക് മുന്നോട്ട് പോകാൻ സാധിക്കുകയുള്ളൂ. കുട്ടികൾ എന്ന് പറഞ്ഞാൽ നമ്മുടെ നാടിന്റെ സമ്പത്താണ്, നമ്മുടെ നാടിന്റെ പ്രധാനമാണ്. അവർക്ക് വിദ്യാഭ്യാസം കൊടുക്കുക എന്നത് നമ്മുടെ നാടിന്റെ. ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಎಂಪಿ ನಾಸರ್ ಅಧ್ಯಕ್ಷತೆ ವಹಿಸಿದರು. ಪತ್ರಕರ್ತ ಎಬಿ ಕುಟಿಯಾನ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಮೆಹಬೂಬೆ ಮಿಲ್ಲತ್ ಟ್ರಸ್ಟ್ ಅಧ್ಯಕ್ಷ ಬಡವನ್ ಕುಂಜಿ ಚಾಲಕರ ವಿತರಣೆ ನೆರವೇರಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಬಾತಿಶಾ ಪೊವ್ವಲ್, ಥೋಮಸ್ ಮಾಸ್ಟರ್, ಕೃಷ್ಣ ಪ್ರಸಾದ್, ಎಕೆ ಯೂಸಫ್, ಕೆ ರಮ್ಲಾ, ಕಬೀರ್ ಪಳ್ಳಂ, ಎಂಪಿ ರಹೀಂ, ಎನ್ಎ ಶಿಹಾಬ್ ಮೊದಲಾದವರು ಮಾತನಾಡಿದರು. ಪಿಂಚಣಿ ಸಹಿತ ವಿವಿಧ ಬೇಡಿಕೆ ಮುಂದಿರಿಸಿ ಕೆಎಸ್ಆರ್ಟಿಸಿ ಪೆನ್ಷನರ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಕಾಸರಗೋಡು ಕೆಎಸ್ಆರ್ಟಿಸಿ ನಿಲ್ದಾಣ ಮುಂದೆ ಧರಣಿ ಮುಷ್ಕರ ನಡೆಸಲಾಯಿತು. ಮಂಗಳವಾರ ಪೂರ್ವಾಹ್ನ ಜರುಗಿದ ಧರಣಿಯಲ್ಲಿ ಹಲವಾರು ಮಂದಿ ഭാഗവഹിಸಿದರು. മുഷ്കരವನ್ನು ಶಾಸಕ ಕೆ കുഞ്ഞിരാമൻ ഉദ്ഘാಟಿಸಿದರು. നമ്മുടെ ഈ ഗവൺമെന്റിനോട് ആവശ്യപ്പെട്ടത് കെഎസ്ആർടിസി എന്ന സ്ഥാപനം നിലനിൽക്കാൻ മാത്രമേ നമ്മുടെ നാട്ടിലെ ജനങ്ങളുടെ ഗതാഗത പ്രശ്നം പരിഹരിക്കപ്പെടാൻ വേണ്ടി കഴിയും എന്നതാണ്. അത് നമ്മുടെ ഗവൺമെന്റ് എല്ലാ കാലത്തും തലതിരിഞ്ഞ് നടപടിയാണ് സ്വീകരിച്ചുകൊണ്ടിരിക്കുന്നത്. ഇത് ഒന്ന് ശ്വാസം വലിച്ച് പോകുമ്പോൾ തന്നെ നമ്മുടെ നാട്ടിൽ നിലനിൽക്കാൻ ഗതിയില്ലാത്ത സ്ഥാപനമായി പെട്ടുള്ള അവസരത്തിൽ വോട്ട് നേടുന്നതിന് വേണ്ടി അല്ലെങ്കിൽ മറ്റാളിനെ കിട്ടുന്നതിന് വേണ്ടി മന്ത്രി പ്രഖ്യാപിച്ച് ഞാൻ വിദ്യാർത്ഥികൾക്കെല്ലാം ഫ്രീ പാസ് കൊടുക്കും. അതിന് പൈസകൾ കൊടുക്കാതെ സർക്കാരാണ്. ഇത് ഈ കാണുന്നതാണ്, നിങ്ങൾ ഈ കാണുന്നതാണ്. ഒരു ജീവനക്കാരെ പോലും കൊടുക്കാതെ നൂറുകണക്കിന് വിദ്യാർത്ഥികളെയും രക്ഷിതാക്കളെയും അങ്ങനെ മന്ത്രി പറഞ്ഞ് കബളിപ്പിച്ചതിന്റെ ഫലമായി കെഎസ്ആർടിസി സ്റ്റാൻഡിൽ എത്ര ദിവസമായി ഇങ്ങനെ ക്യൂ നിൽക്കുന്നതിന്റെ കാര്യം ഈ യാത്രക്കാരുകളെ കാണാൻ വേണ്ടി കഴിയുന്നതാണ്. ಸಂಘಟನೆ ಅಧ್ಯಕ್ಷ ವಿಪಿ ನಾರಾಯಣ್ ಅಧ್ಯಕ್ಷತೆ ವಹಿಸಿದರು. ಟಿವಿ ಬಾಲಚಂದ್ರನ್ ಮಾತನಾಡಿದರು. ಸಹೋದರನ ಜೊತೆಗೆ ವೈದ್ಯರ ಬಳಿಗೆ ತೆರಳಿದ ಮಹಿಳೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಚೌಕಿ ಬೆದ್ರಡ್ಕದ ಕೆಲ್ ಸಂಸ್ಥೆ ಬಳಿಯ ದಿವಂಗತ ಅಬ್ದುಲ್ ಖಾದರ್ ಎಂಬವರ ಪುತ್ರಿ ಸಾರಾ ಮೃತರು. ಇವರು ಸೋಮವಾರ ಸಾಯಂಕಾಲ ತನ್ನ ಸಹೋದರನ ಜೊತೆಗೆ ಮಂಗಳೂರಿನ ವೈದ್ಯರ ಬಳಿಗೆ ಚಿಕಿತ್ಸೆಗಾಗಿ ತೆರಳಿದ್ದರು. ಅಲ್ಲಿನ ಕ್ಲಿನಿಕ್ನಲ್ಲಿ ತಪಾಸಣೆಗಾಗಿ ಕಾದು ಕುಳಿತಿದ್ದಾಗ ದಿಢೀರನೆ ಕುಸಿದು ಬಿದ್ದು ಕೊನೆಯುಸಿರೆಳೆದಿದ್ದಾರೆ. ಅವ್ವಾಬಿ ತಾಯಿ ಪೈಕ ನಿವಾಸಿ ನಾಸಿರ್ ಪತಿಯಾಗಿದ್ದಾರೆ. ಇಬ್ಬರು ಮಕ್ಕಳನ್ನು ಹೊಂದಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಮುಡಿಗೇರಿಸಿ ಜಿಲ್ಲೆ. ಎಸ್ಟಿ ವಿಭಾಗ ಪ್ರಥಮ ರ್ಯಾಂಕ್ ಕುಂಬಳೆ ನಾಯ್ಕಾಪಿನ ಅವಿನಾಶ್ಗೆ. ಹೋಟೆಲು ದರ ಏಕೀಕರಣಕ್ಕೆ ಪ್ರತಿಭಟನೆ. 29ರಂದು ರಾಜ್ಯ ವ್ಯಾಪ್ತಿ ಹೋಟೆಲ್ ಬಂದ್.
ಮುಳಿಯಾರನ್ನು ಕಾರ್ಗತ್ತಲೆಗೆ ತಳ್ಳಿ ವಿದ್ಯುತ್ ಇಲಾಖೆ, ತೀವ್ರಗೊಂಡ ಜನಾರೋಷ. ಮುಸ್ಲಿಂ ಲೀಗ್ ವ್ಯಾಪಾರಿ ಸಮಿತಿಯಿಂದ ಚೆರ್ಕಳ ವಿದ್ಯುತ್ ಕಚೇರಿ ಮುಂದೆ ಪ್ರತಿಭಟನೆ. ಭವನಶ್ರೀ ಸಾಲ ಬ್ಯಾಂಕಿಗೆ ಮೊತ್ತ ವಿತರಣೆ, ಕುಟುಂಬಶ್ರೀ ಸದಸ್ಯರ ಭೂ ದಾಖಲೆ 1 ವಾರದಲ್ಲಿ ಮರಳಿಕೆ. ವಾರ್ತೆಗಳ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.